ಹಾಯ್ ಮಕ್ಳೇ, ನನ್ನ ಹೆಸರು ಸಿರಿ ಅಂತ. ಇವತ್ ನಿಮ್ಗೆ ಪುಟ್ಟದೊಂದು ಕತೆ ಹೇಳ್ತೀನಿ. ಎಲ್ರು ಗಮನವಿಟ್ಟು ಕೇಳ್ತೀರಾ ಅಲ್ವಾ? ಹಾಗಿದ್ರೆ ಕತೆ ಶುರು ಮಾಡೋಣ. ಬನ್ನಿ. ಒಂದ್ ಊರಲ್ಲಿ ಒಬ್ರು ಶಂಕರಪ್ಪ ಅಂತ ಇರ್ತಾರೆ. ಅವರು ಆ ಊರಿನ ತುಂಬಾ ವಿದ್ಯಾವಂತರು, ಬುದ್ಧಿವಂತರು ಆಗಿರ್ತಾರೆ. ಅವ್ರಿಗೆ ಏನಪ್ಪಾ ಒಂದು ಗುರಿ ಅಂದ್ರೆ ಆ ಊರಿನ ಎಲ್ಲಾ ಜನರು ವಿದ್ಯಾವಂತರಾಗ್ಬೇಕು, ಬುದ್ಧಿವಂತರಾಗ್ಬೇಕು ಅನ್ನೋದು ಅವರ ಕನಸಾಗಿರುತ್ತೆ. ಅವರು ಎಲ್ಲಾ ಮಕ್ಳಿಗೂ ಶಾಲೆಯಲ್ಲಿ ಪಾಠ ಮಾಡ್ತಾ ಬುದ್ಧಿವಾದ ಸಹಿತ ಹೇಳ್ತಾ ಇರ್ತಾರೆ. ಎಲ್ರು ಓದ್ಬೇಕು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಬೇಕು, ಈ ನಮ್ಮೂರಿನ ಹಳ್ಳಿ ಮಾದರಿ ಹಳ್ಳಿಯಾಗಿರ್ಬೇಕು ಅಂತ ತುಂಬಾ ಬುದ್ಧಿವಾದ ಹೇಳ್ತಾ ಇರ್ತಾರೆ. ಮತ್ತೆ ಅವರು ಸಂಜೆ ಆಗ್ತಿದ್ದಂಗೆ ಊರಿನ ಎಲ್ಲಾ ಹಿರಿಯರಿಗೆ, ಕಿರಿಯರಿಗೆ, ಅನಕ್ಷರಸ್ಥರು ಯಾರಿರ್ತಾರೋ ಅವ್ರನ್ನೆಲ್ಲ ಸೇರಿಸಿ ಪಾಠ ಹೇಳ್ಕೊಡ್ತಾ ಇರ್ತಾರೆ. ಅವ್ರಿಗೆ ಒಂದು ಬೇಸರದ ಸಂಗತಿ ಏನಪ್ಪಾ ಅಂದ್ರೆ ಅವ್ರ ಮಗನ್ಗೆ ವಿದ್ಯಾ ಬುದ್ಧಿ ಸರಿಯಾಗಿ ಬರ್ತಾ ಇರ್ಲಿಲ್ಲ. ಅವ್ರ ಮಗ ಸ್ವಲ್ಪ ಪೆದ್ದ ಆಗಿದ್ದ, ಅವನ್ಗೆ ಓದಿನಲ್ಲಿ ಆಸಕ್ತಿ ಇರ್ಲಿಲ್ಲ. ತುಂಬಾ ಸ್ವಲ್ಪ ಅವನು ಏನು ಹೇಳಿದ ಮಾತೇನು ಕೇಳ್ತಾ ಇರ್ಲಿಲ್ಲ. ಮೇಷ್ಟ್ರ ಮಗನೇ ಹಂಗಿದ್ದ. ಆದ್ರೆ ಅವ್ರಿಗೆ ಅದೊಂದ್ ಸ್ವಲ್ಪ ಬೇಜಾರಾಗ್ತಾ ಇತ್ತು. ನಾನು ಊರಿನವ್ರಿಗೆಲ್ಲಾ ಪಾಠ ಹೇಳ್ತೀನಿ, ಆದ್ರೆ ನನ್ ಮಗನೇ ಹೀಗೆ ಅಲ್ಲ ಅಂತ ಅವ್ರಿಗೆ ಸ್ವಲ್ಪ ಬೇಸರ ಇತ್ತು. ಅವರು ಹೀಗೆ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾ ಸಂಜೆ ಆದ್ರೆ ಊರಿನ ಅನಕ್ಷರಸ್ಥರಿಗೆಲ್ಲ ಪಾಠ ಮಾಡ್ತಾ ಇರ್ತಾರೆ. ಒಂದಿನ ಅವರು ಸಂಜೆ ಸಮಯದಲ್ಲಿ ಊರಿನ ಅನಕ್ಷರಸ್ಥರಿಗೆಲ್ಲ ಪಾಠ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಎದ್ ನಿಂತ್ಬಿಟ್ಟು, ಏನ್ ಮೇಷ್ಟ್ರೆ ನೀವ್ ನೋಡಿದ್ರೆ ಊರ್ನವ್ರಿಗೆಲ್ಲ ಪಾಠ ಮಾಡ್ತೀರಾ, ಆದ್ರೆ ನಿಮ್ ಮಗನ್ಗೆ ಬುದ್ಧಿ ಇಲ್ಲ ಸರಿಯಾಗಿ, ನಿಮ್ ಮಗನೇ ಸರಿಯಾಗಿ ಓದ್ತಾ ಇಲ್ಲ, ನಿಮ್ ಮಗನೇ ಸರಿಯಾಗಿ ಶಾಲೆಯಲ್ಲಿ ಮಾರ್ಕ್ಸ್ಗಳು ತಗೊಳಲ್ಲ, ಏನ್ ಮೇಷ್ಟ್ರೆ ಹೀಗೆ, ಮೇಷ್ಟ್ರ ಮಗನ್ಗೆ ವಿದ್ಯೆ ಇಲ್ವಲ್ಲ ಮೇಷ್ಟ್ರೆ ಅಂತ ಆ ಊರಿನ ವ್ಯಕ್ತಿ ಒಬ್ಬ ಹೇಳ್ತಾನೆ. ಆ ಸಮಯದಲ್ಲಿ ಆ ಮೇಷ್ಟ್ರಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಆ ಮೇಷ್ಟ್ರು ಅಲ್ಲೇ ಎದ್ದು ಹೊರಟ್ಬಿಡ್ತಾರೆ, ಬೇಸರದಿಂದ ಹೊರಟ್ಬಿಡ್ತಾರೆ. ಆಗ ಮನೆಗ್ ಬಂದು ಮಗನ್ಗೆ ತುಂಬಾ ಬೈದ್ಬಿಡ್ತಾರೆ. ನೋಡು, ಊರಿನ ಜನ ಎಲ್ಲ ನನ್ ಹೇಗೆ ಹೇಳ್ತಾರೆ, ಮೇಷ್ಟ್ರ ಮಗನ್ಗೆ ಬುದ್ಧಿ ಇಲ್ಲ ಅಂತ ಬೈಕೋತಿದ್ದಾರೆ. ನೀನ್ ಚೆನ್ನಾಗ್ ಓದ್ಬೇಕು ಅಲ್ವಾ, ನೀನ್ ಓದೋದಿಲ್ಲ, ಏನು ಮಾಡಲ್ಲ, ನೀನ್ ಪೆದ್ದ ಆಗಿದ್ಯಾ, ವಿದ್ಯಾವಂತ ಆಗಿದ್ಯಾ, ಊರಿನ ಜನ ಎಲ್ಲ ನನಗ್ ಬೈತಾ ಇದ್ದಾರೆ ನೋಡು ಅಂತ ತುಂಬಾ ಬೈದ್ಬಿಡ್ತಾರೆ. ನೀನ್ ಹೋಗು, ಇಲ್ಲಿ ನಿಲ್ಲೇಬೇಡ, ನನ್ ಕಣ್ ಮುಂದೆನೆ ನಿಲ್ಬೇಡ ಅಂತ ಮಗನ್ಗೆ ಬೈದ್ಬಿಡ್ತಾರೆ. ಆ ಮಗ ಬೇಜಾರಿಂದ ಸರಿ ಅಪ್ಪ ಬೈದ್ಬಿಟ್ರು ನನ್ಗೆ ಅಂತ ಹೊರಡ್ತಾನೆ. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದ್ ದೇವಸ್ಥಾನದ ಹತ್ರ ಒಬ್ರು ಜ್ಯೋತಿಷಿಗಳು ಕೂತಿರ್ತಾರೆ. ಆ ಜ್ಯೋತಿಷಿಗಳ ಹತ್ರ ಹೋಗ್ಬಿಟ್ಟು, ಜ್ಯೋತಿಷಿಗಳೇ ನಾನ್ ನಾಳೆಗೆ ತುಂಬಾ ಚೆನ್ನಾಗ್ ಮಾರ್ಕ್ಸ್ ತೆಗೆದ್ಬಿಡ್ಬೇಕು, ತುಂಬಾ ವಿದ್ಯಾವಂತ ಆಗ್ಬಿಡ್ಬೇಕು, ಬುದ್ಧಿವಂತ ಆಗ್ಬಿಡ್ಬೇಕು, ಆತರ ಯಾವ್ದಾದ್ರು ನನ್ಗೆ ಒಂದು ಮ್ಯಾಜಿಕ್ ಮಾಡಿ ಜ್ಯೋತಿಷಿಗಳೇ ಅಂತ ಆ ಹುಡ್ಗ ಕೇಳ್ತಾನೆ. ಆಗ ಜ್ಯೋತಿಷಿಗಳು, ಹೌದೇನಪ್ಪ, ಹಾಗಾದ್ರೆ ಬಾ, ಹರಳಿಕಟ್ಟೆ ಇದೆಲ್ಲ, ಅಲ್ಲಿ ಹೋಗ್ಬಿಟ್ಟು 2 ಗಂಟೆ ಜಪ ಮಾಡು, ನಿನ್ಗೆಲ್ಲ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಜ್ಯೋತಿಷಿಗಳು ಹೊರಟ್ಬಿಡ್ತಾರೆ. ಸರಿ, ಇವನು ಏನ್ ಮಾಡ್ತಾನೆ, ಒಳ್ಳೆ ಕೆಲ್ಸ ಅಲ್ವಾ, 2 ಗಂಟೆ ಜಪ ಮಾಡಿದ್ರೆ ಎಲ್ಲ ಬಂದ್ಬಿಡುತ್ತೆ ಅಂದ್ರೆ ನಾನ್ ಶ್ರಮ ಪಡೋದೇ ಬೇಕಾಗಿಲ್ಲ, 2 ಗಂಟೆ ಜಪ ತಾನೆ ಮಾಡಿದ್ರೆ ಆಯ್ತು ಬಿಡು ಅಂದ್ಬಿಟ್ಟು ಅವನ್ ಏನ್ ಮಾಡ್ತಾನೆ, ಹರಳಿಕಟ್ಟೆ ಹತ್ರ ಕೂತ್ಕೊಂಡು 2 ಗಂಟೆ ಕಣ್ ಮುಚ್ಕೊಂಡು ಧ್ಯಾನ ಮಾಡ್ತಾನೆ. ಅಲ್ಲೇ ಒಬ್ರು ಆ ಹಳ್ಳಿಯ ವೃದ್ಧರು ಇರ್ತಾರೆ, ಒಬ್ರು ತಾತಪ್ಪ, ಆ ಹಳ್ಳಿ ವೃದ್ಧರು. ಅವ್ರು ಅದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಸರಿ, ಇದೇನು ಹುಡುಗನ್ಗೆ ಜ್ಯೋತಿಷಿಗಳು ಹಿಂಗೆ ಹೇಳ್ಬಿಟ್ರಲ್ಲ, 2 ಗಂಟೆ ಜಪ ಮಾಡ್ಬಿಟ್ರೆ ಎಲ್ಲ ಬಂದ್ಬಿಡುತ್ತಾ, ಎಲ್ಲ ಜ್ಞಾನ ಬಂದ್ಬಿಡುತ್ತಾ ಅಂತ ಆ ತಾತಪ್ಪ ಗಮನಿಸ್ತಾ ಇರ್ತಾರೆ. ಸರಿ ಬಿಡು, ಸ್ವಲ್ಪ ಹೊತ್ತು ನೋಡೋಣ ಅಂದ್ಬಿಟ್ಟು ಆ ತಾತಪ್ಪ ಅಲ್ಲೇ ನಿಂತ್ಕೊಂಡು ಗಮನಿಸ್ತಾ ಇರ್ತಾರೆ. ಈ ಹುಡ್ಗನು ಸರಿ ಹೋಗಿ ಹರಳಿ ಮರದ ಹತ್ರ ಕೂತ್ಕೊಂಡ. 2 ಗಂಟೆ ಆಯ್ತು, ಜಪ ಮಾಡ್ತಾ ಇದ್ದಾನೆ ಕಣ್ ಮುಚ್ಕೊಂಡು. ಆಗ ಸರಿ 2 ಗಂಟೆ ಮುಗೀತು. ಆಗ ಅವ್ನ್ ಕಣ್ಬಿಟ್ಟು ನೋಡ್ತಾನೆ, ಅವ್ನ್ಗೇನು ಜ್ಞಾನ ಬಂದಿಲ್ಲ, ಅವ್ನ್ಗೇನು ಬಂದಿಲ್ಲ ಅಷ್ಟು. ಆಮೇಲೆ ಅವನು ಕಣ್ಬಿಟ್ಕೊಂಡು, ಏನೂ ಆಗಿಲ್ವಲ್ಲ ನನ್ಗೆ, ಮೊದ್ಲೇಗಿದ್ದೀನೋ ಹಾಗೆ ಇದ್ದೀನಿ ಅನ್ಬಿಟ್ಟು ಸರಿ ಹಂಗೆ ಅನ್ಕೊಂಡು ಕೂತಿರ್ತಾನೆ ಅವನಲ್ಲೇ. ಆಮೇಲೆ ಆ ತಾತಪ್ಪ ಅಲ್ಲಿ ಆ ದೇವಸ್ಥಾನದ ಹತ್ರ ಒಂದು ನದಿ ಹರಿತಾ ಇರ್ತದೆ. ಆ ತಾತಪ್ಪ ಅಲ್ಲಿ ನದಿಗೆ ಮರಳು ಎರಚ್ತಾ ಇರ್ತಾರೆ, ಕೈಯಲ್ಲಿ ಮರಳು ಎರಚ್ಕೊಂಡ್ ಕೂತಿರ್ತಾರೆ ನದಿಗೆ. ಆಗ ಹುಡ್ಗ ಹೋಗ್ಬಿಟ್ಟು, ಈ ತಾತಪ್ಪ ಏನಕ್ಕೆ ಹಿಂಗ್ ಮಾಡ್ತಿದ್ದಾರೆ, ಮರಳು ಏನಕ್ ನೀರಿಗೆ ಎರಚ್ತಿದ್ದಾರೆ, ಹರಿಯೋ ನದಿಗೆ ಏನಕ್ ಮರಳು ಎರಚ್ತಿದ್ದಾರೆ ಅನ್ಬಿಟ್ಟು ಆ ಹುಡ್ಗ ಹೋಗ್ಬಿಟ್ಟು ತಾತನ್ನ ಕೇಳ್ತಾರೆ. ತಾತ ಏನ್ ಮಾಡ್ತಿದ್ದೀರಾ ನೀವು, ಮರಳನ್ನ ಏಕೆ ನದಿಗೆ ಎರಚ್ತಿದ್ದೀರಾ ಅಂತ
ಆ ಹುಡ್ಗ ತಾತಪ್ಪನ ಹತ್ರ ಕೇಳ್ತಾನೆ. ಆಗ ತಾತಪ್ಪ ಹೇಳ್ತಾರೆ, ಮಗು ಈ ನೀರು ಈ ಮರಳು ಎರಚ್ತಿದೀನಿ ಅಲ್ವಾ ನಾನು, ಇದ್ರ ಮೇಲೆ ಜನ ನಡ್ಕೊಂಡ್ ಹೋಗ್ಬಿಟ್ಟು ಈ ಊರಿಂದ ಪಕ್ಕದ ಊರಿಗೆ ಸೇತುವೆ ತರ ದಾಟ್ಕೊಂಡು ಹೋಗ್ಬೋದು ಮಗು ಅಂತ ಆ ತಾತಪ್ಪ ಹೇಳ್ತಾರೆ. ಆಗ ಹುಡ್ಗ ನಗ್ತಾನೆ, ತಾತ ಹೆಂಗ್ ತಾತ ಸಾಧ್ಯ? ಈ ನದಿಗೆ ಮರಳು ಎರಚಿದ್ರೆ ಅದು ಕೊಚ್ಕೊಂಡು ಹೋಗುತ್ತೆ ಅಲ್ವಾ, ಅದೇಂಗ್ ಸೇತುವೆ ಆಗುತ್ತೆ, ಅದೇಂಗ್ ಜನ ಅದ್ರ ಮೇಲೆ ನಡ್ಕೊಂಡು ಪಕ್ಕದೂರಿಗೆ ಹೋಗ್ಬಿಡ್ತಾರೆ ಅಂತ ಹುಡ್ಗ ಕೇಳ್ತಾನೆ. ಆಗ ತಾತಪ್ಪ ನಗ್ತಾ, ಹೌದಾ ಮಗು, ಹಾಗಾದ್ರೆ ನೀನ್ 2 ಗಂಟೆ ಜಪ ಮಾಡಿದೆ ಅಲ್ವಾ ಕೂತ್ಕೊಂಡು, ನಿನ್ಗೆ ಯಾಕೆ ಜ್ಞಾನ ಬರ್ಲಿಲ್ಲ? ನೀನ್ ಯಾಕೆ ಎಲ್ಲಾದ್ರಲ್ಲೂ ಬುದ್ಧಿವಂತ ಆಗ್ಲಿಲ್ಲ? ಬುದ್ಧಿ ಬಂತ ನಿನ್ಗೆ ಅಂತ ತಾತಪ್ಪ ಹುಡುಗನ್ಗೆ ಹೇಳ್ತಾರೆ. ಆಗ ಹುಡ್ಗ, ಹೌದು ತಾತ, ನಾನು 2 ಗಂಟೆ ಕುತ್ಕೊಂಡು ಜಪ ಮಾಡ್ದೆ, ಆದ್ರೆ ನನ್ಗೇನು ಬಂದಿಲ್ಲ, ನಾನು ಮೊದ್ಲೇಗಿದ್ನು ಹಾಗೇ ಇದ್ದೀನಿ ಅಂತ ಹುಡ್ಗ ಹೇಳ್ತಾನೆ. ಹೌದು ಮಗು, ಯಾವ್ದೇ ಆದ್ರೂ ಜಪ ಮಾಡ್ಬಿಟ್ರೆ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ಆಯ್ತಾ? ಯಾವ್ದೇ ಆದ್ರೂ ಶ್ರಮ ಪಡ್ಬೇಕು. ನಾವ್ ಶ್ರಮ ಪಟ್ರೆ ಪ್ರತಿಫಲ ಸಿಗುತ್ತೆ. ನೀನ್ ಏನ್ ಮಾಡ್ಬೇಕು, ಕೂತ್ಕೊಂಡು ಓದ್ಬೇಕು. ದಿನಕ್ ಒಂದೇ ಪುಟ ಓದು, ಅದನ್ನ ಅರ್ಥ ಮಾಡ್ಕೋ. ನೀನ್ ಓದ್ಕೊಂಡ್ ಡೈಲಿ ಒಂದೊಂದ್ ಪುಟನೇ ಓದಿ ಅರ್ಥ ಮಾಡ್ಕೊಂಡ್ರೆ ನಿನ್ಗೆ ಪ್ರತಿಫಲ ಸಿಗುತ್ತೆ ಮಗು. ಸುಮ್ನೆ ನೀನ್ ಜಪ ಮಾಡ್ಬಿಟ್ರೆ ತಪ ಮಾಡ್ಬಿಟ್ರೆ ನಿನ್ಗೆ ಜ್ಞಾನೋದಯ ಆಗಲ್ಲ ಮಗು. ನೀನ್ ಹೀಗೇನ್ 2 ಗಂಟೆ ಧ್ಯಾನ ಮಾಡಿದೆ, ಆ 2 ಗಂಟೆ ಸಮಯ ಬೇಕಾಗಿಲ್ಲ ಮಗು. ನೀನ್ ದಿನಕ್ 1 ಪುಟ ಓದ್ಬಿಟ್ಟು ದೇವ್ರ ಮುಂದೆ ಕೂತ್ಕೊಂಡು 5 ನಿಮಿಷಗಳ ಕಾಲ ಧ್ಯಾನ ಮಾಡಿ ಅದನ್ನೆಲ್ಲ ನೆನ್ಪಿಸ್ಕೊ ಮಗು. ಆಗ ನಿನ್ಗೆ ಎಲ್ಲ ಅರ್ಥ ಆಗುತ್ತೆ ಮಗು ಅಂತ ಆ ತಾತಪ್ಪ ಬುದ್ಧಿವಾದ ಹೇಳ್ತಾರೆ ಆ ಹುಡುಗನ್ಗೆ. ಆಗ ಹುಡ್ಗನ್ಗೆ ಗೊತ್ತಾಗುತ್ತೆ, ಹೌದು ಅಲ್ವಾ, ನಿಜ ಅಲ್ವಾ, ಓದಿದ್ರೆ ತಾನೆ. ಈಗ ಎಷ್ಟು ಸುಮ್ನೆ ಮಂತ್ರಕ್ ಮಾವಿನಕಾಯಿ ಉದ್ರಲ್ಲ ಅಂತ ತಾತ ಹೇಳಿದ್ದು ನಿಜ. ನಾನ್ ಇನ್ಮೇಲೆ ಕುತ್ಕೊಂಡು ಓದ್ತೀನಿ ಅನ್ಬಿಟ್ಟು ಹುಡ್ಗ ಹೋಗ್ಬಿಟ್ಟು ಕುತ್ಕೊಂಡು ಓದ್ತಾನೆ ಮನೇಲಿ. ನಿಧಾನ ಕುತ್ಕೊಂಡು ಒಂದೊಂದೇ ಪುಟ ಓದಿ ಅದನ್ನ ದೇವ್ರ ಮುಂದೆ ಹೋಗಿ ಕೂತ್ಕೊಂಡು ಧ್ಯಾನ ಮಾಡ್ತಾ ನೆನ್ಪಿಸ್ಕೋತಾನೆ. ಆವಾಗ ಅವನ್ಗೆ ಎಲ್ಲ ತಲೆಗೆ ಹೋಗುತ್ತೆ. ಗೊತ್ತಾಗುತ್ತೆ, ಓದ್ಬೇಕು, ಶ್ರಮ ಪಡ್ಬೇಕು. ನಾವು ಶ್ರಮ ಪಟ್ರೆ ಪ್ರತಿಫಲ ಸಿಗುತ್ತೆ. ಮಕ್ಳೇ, ಈಗ ನಿಮ್ಗೆ ಗೊತ್ತಾಯ್ತು ಅಲ್ವಾ? ಶ್ರಮ ಪಟ್ರೆ ಪ್ರತಿಫಲ ಸಿಗುತ್ತೆ. ನಾವೇನು ಓದದ್ದೆ ಬರೀದೆ ಹೋಗ್ಬಿಟ್ಟು ದೇವ್ರ ಮುಂದೆ ಕುತ್ಕೊಂಡು, ದೇವ್ರೆ ನಂಗೆ 99% ಕೊಟ್ಬಿಡು ದೇವ್ರೆ, ನಂಗೆ ಪಾಸ್ ಮಾಡ್ಬಿಡು ದೇವ್ರೆ ಅಂತ ಕೇಳಿದ್ರೆ ದೇವ್ರು ಕೊಡುತ್ತಾ? ನೀವ್ ಓದ್ಬಿಟ್ಟು ಚೆನ್ನಾಗಿ ಓದ್ಬಿಟ್ಟು ಹೋಗ್ ಕೂತ್ಕೊಂಡು ದೇವ್ರ ಮುಂದೆ, ದೇವ್ರೆ ನಾನು ಓದಿದೀನಿ, ನನ್ಗೆ ಯಾವ್ದು ಮರೀದಂಗೆ ಇರ್ಲಿ ದೇವ್ರೆ ಅಂತ ಕೇಳ್ಕೊಂಡ್ರೆ ದೇವ್ರು ನಿಮ್ಗೆ ಆಶೀರ್ವಾದ ಮಾಡುತ್ತೆ. ನೀನ್ ಯಾವ್ದು ಮರಿದಂಗೆ ನಾನು ನೋಡ್ಕೊಂತೀನಿ ಅಂತ. ನಿಜ ಅಲ್ವಾ? ಎಲ್ರು ಓದ್ಬೇಕಲ್ವಾ ಚೆನ್ನಾಗೆ? ಈ ಕತೆ ನೀತಿ ಏನು ಅಂದ್ರೆ, ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ನಾವು ಶ್ರಮ ಪಟ್ರೆ ಪ್ರತಿಫಲ ಸಿಗುತ್ತೆ ಅಂತ ಎಲ್ರಿಗೂ ಗೊತ್ತಾಯ್ತು ಮಕ್ಳೇ. ಈ ಕತೆ ನೀತಿ ನಿಮ್ಗೆ ಅರ್ಥ ಆಯ್ತು ಅಲ್ವಾ? ಅರ್ಥ ಆಗಿದ್ರೆ ನೀವ್ ಏನ್ ಮಾಡ್ಬೇಕು, ಚಾರು ಕಲ್ಚರಲ್ ಫೌಂಡೇಶನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ ಮರಿಬಾರ್ದು. ಮತ್ತೆ ನಾನು ಮುಂದಿನ ಕಥೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಬಾಯ್ ಮಕ್ಳೇ.